ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮೆಲನ್ ಅನ್ನೋ ಸೀರೀಸ್ ನ 22nd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನಿಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಸ್ಮಾರ್ಟ್ ಫೋನ್ ನ ಕೈಲಿಟ್ಕೊಂಡು ಎದುರು ಬದ್ರು ನಿಂತಿರ್ತಾರೆ. ಒಬ್ರಿಗೊಬ್ರು ಅರ್ಥ ಆಗ್ತಾ ಇಲ್ಲ ಹೆಂಗ್ ಸ್ಮಾರ್ಟ್ ಫೋನ್ ಬಂತು ಅಂತ. ಈ ತರ ಇರ್ಬೇಕಾದ್ರೆ ಸಡನ್ ಆಗಿ ಚಾಯ್ ಅವ್ರ ಒಳಗಡೆ ಬಂದ್ಬಿಡ್ತಾರೆ. ಏನ್ರೋ ಮಾಡ್ತಾ ಇದೀರಾ ಇಲ್ಲಿ, ನಾವ್ ನೆಕ್ಸ್ಟ್ ಸೆಷನ್ ಅಲ್ಲಿ ಇಳಿಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋಗೆ ಭಯ ಆಗ್ಬಿಟ್ಟು ಆ ಫೋನ್ ಹಿಂದ್ಗಡೆ ಬಚ್ಚಿಟ್ಕೊಳ್ತಾರೆ. ಹೀರೋ ಮಾತ್ರ ಅಲ್ಲ, ಇವನ ಕೂಡ ಅಷ್ಟೇ. ಹೀರೋ ಬಚ್ಚಿಟ್ಕೊಳ್ಳೋದನ್ನ ನೋಡ್ಬಿಟ್ಟ. ಏನೋ ಅದು ಹಿಂದ್ಗಡೆ ಏನೋ ಬ್ಲಾಕ್ ಕಲರ್ ಆಗಿ ಬಾಕ್ಸ್ ತರ ಇತ್ತು, ಅದನ್ನಾಗೆ ಯಾಕೆ ಬಚ್ಚಿಟ್ಕೊಳ್ತಾ ಇದೀಯಾ, ಇಲ್ಲಿ ಕೊಡಿ ನೋಡೋಣ ಅಂತಂದ್ರೆ ಹೀರೋ ಬಂದ್ಬಿಟ್ಟಿಲ್ಲ, ಇಲ್ಲ ಆ ತರ ಎಲ್ಲ ಏನಿಲ್ಲ, ಜಸ್ಟ್ ಅದೊಂದು ವಿಷಯ ಅಷ್ಟೇ ಅಂದಾಗ ಚಾಯ್ ಬಿಡ್ತಾ ಇಲ್ಲ. ಮರ್ಯಾದೆಗೆ ಅದೇನಂತ ಕೊಟ್ಬಿಡು, ಇಲ್ಲಾಂದ್ರೆ ಅಷ್ಟೇ ನೀನ ಅಂತ ಬೈತಾ ಇರ್ತಾರೆ. ಆದ್ರೆ ಹೀರೋ ಅಂತೂ ಟಕ್ ಅಂತ ಇವನ ಕೈ ಹಿಡ್ಕೊಂಡು ಟ್ರೈನ್ ಇಂದ ಕೆಳಗಡೆ ಇಳ್ದೇ ಬಿಟ್ಟ. ಚಾರ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನೋ ಇದು ಮೆಂಟಲ್ ತರ ಆಡ್ತಾ ಇದೀರಾ, ಏನಾರ ಟ್ರೈನ್ ಬಿಟ್ಟು ಇಳ್ದೆ ಅಂತ ಅವರು ಇಳಿಯಕ್ ಬರೋಷ್ಟ್ರಲ್ಲಿ ಟ್ರೈನ್ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಇವ್ರಿಬ್ರು ಹಂಗೆ ದೂರ ಓಡ್ ಬಂದ್ಬಿಟ್ಟು ಮಾತಾಡ್ತಾರೆ. ಆಕ್ಚುಲಿ ಇವಾಗ್ಲೇ ಇವ್ರಿಬ್ರು ವಿಡಾ ಶಾಪ್ ಓನರ್ ಬಂದು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳಿ ಅಂತ ಕಳ್ಸಿರೋದು ನಾವೇ ಅಂತ ಇಂಟ್ರೊಡ್ಯೂಸ್ ಆಗ್ತಾರೆ. ಹೀರೋ ಹೇಳ್ತಾನೆ, ನನ್ನ ಹೆಸರು ಗಿಯೋಲ್ ಅಂತ, ನಾನು 2023 ಇಂದ ಬಂದಿದ್ದೀನಿ ಅಂತ. ಅದಾದ್ಮೇಲೆ ಇವನ ಕೂಡ ಹೇಳ್ತಾಳೆ, ನನ್ನ ಹೆಸರು ಯೂನ್ ಅಂತ, ನಾನು 2023 ಇಂದಾನೆ ಬಂದಿರೋದು, ನನ್ ಮಿನ್ಹೋ ಅವ್ರ ಮಗಳು ಅಂತ, ನೋಡೋದಕ್ಕೆ ಸೇಮ್ ಮಿನ್ಹೋ ತರಾನೇ ಇದೀನಿ ಅಂತ ಹೇಳಿ ಇಲ್ಲಿರೋರು ಅಂದ್ರೆ ಈಗ ಪಾಸ್ಟ್ ಅಲ್ಲಿ ಇರೋರೆಲ್ಲ ನನ್ನ ಮಿನ್ಹೋ ಅಂತ ಅನ್ಕೊಂಡಿದ್ದಾರೆ. ಸರಿ, ಇಷ್ಟು ದಿನ ನೀನು ನನ್ನ ಮಿನ್ಹೋ ಅಂತ ತಾನೆ ಅನ್ಕೊಂಡಿದ್ದೆ, ಹಂಗ ಅನ್ಕೊಂಡೆ ನೀನ್ ನನ್ನ ಲವ್ ಮಾಡ್ತಾ ಇದ್ದ, ಅಂದ್ರೆ ನಮ್ಮ ಅಮ್ಮನ ಲವ್ ಮಾಡ್ತಾ ಇದ್ದ ಅಂದಾಗ ಇವ್ನು ಹೇಳ್ತೇನೆ, ಇಲ್ಲ ನೀನ್ ಅನ್ಕೊಂಡಿರ್ತಾರಲ್ಲ, ಆಕ್ಚುಲಿ ಚಾಯ್ ಮತ್ತೆ ಯಾಂಗ್ ಅವರೇ ಮದ್ವೆ ಆಗ್ಬೇಕಾಗಿರೋದು. ಹೇಳ್ಬೇಕಂದ್ರೆ ಅವ್ರಿಬ್ರೆ ನಮ್ಮ ಅಪ್ಪ ಅಮ್ಮ. ಆದ್ರೆ ಎಲ್ಲಿ ಸೆಂಟ್ರಲ್ ಮಿನ್ಹೋ ಅವ್ರು ಬಂದು ಅದನ್ನ ತಪ್ಪಿಸ್ಬಿಡ್ತಾರೋ ಅಂತ ಹೇಳಿನೇ ನಾನು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಅವ್ರನ್ನ ಲವ್ ಮಾಡ್ತಾ ಇರೋ ತರ ಆಕ್ಟಿಂಗ್ ಮಾಡಿದ್ದು. ಆದ್ರೆ ನನ್ಗೆ ಮಿನ್ಹೋ ಅವ್ರ ಮೇಲೆ ಲವ್ ಅಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಸರಿ, ನಿನ್ಗೇನಾಯ್ತು, ನೀನ್ ಏನಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದೆ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ, ನಮ್ಮಮ್ಮ ಮಿನ್ಹೋ ಮತ್ತೆ ನಮ್ಮಪ್ಪ ಇಬ್ರು ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತಾರೆ. ಹೇಳ್ಬೇಕಂದ್ರೆ ಅವ್ರಿಂದಲೇ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು, ನನಗೂ ತುಂಬಾನೇ ಪ್ರೆಷರ್ ಆಗ್ತಾ ಇತ್ತು. ಒಂದ್ ಸ್ಟೇಜ್ಗೆ ನಾನು ಸತ್ತೋಗ್ಬಿಡೋಣ ಅಂತ ಹೇಳ್ಕೊಂಡು ಅಲ್ಲಿಂದ ಹೋದೆ. ಆ ಟೈಮಲ್ಲಿ ಅನ್ಕೊಳ್ದೆ ವಿಡಾ ಶಾಪ್ ಒಳಗಡೆ ಹೋಗ್ಬಿಟ್ಟು ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು. ಸರಿ, ನನ್ಗೊಂದು ಚಾನ್ಸ್ ಸಿಕ್ತಲ್ಲ ಅನ್ಕೊಂಡೆ, ಯಾಕಂದ್ರೆ ನಮ್ಮಮ್ಮ ಫಸ್ಟ್ ಲವ್ ಜೊತೆ ನಮ್ಮಮ್ಮನ ಸೇರಿಸ್ಬಿಟ್ರೆ ನಾನು ಹುಟ್ಟೋದೇ ಇಲ್ವಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಟ್ರೈ ಮಾಡಿನೇ ನಾನು ನಿಮ್ಮಪ್ಪ ಹಿಂದ್ಗಡೆ ಬಿದ್ದಿದ್ದು, ಅಂದ್ರೆ ಚಾಯರ್ ಹಿಂದ್ಗಡೆ ಬಿದ್ದಿದ್ದು. ಆಮೇಲೆ ನನ್ಗೆ ಗೊತ್ತಾಯ್ತು ನಮ್ಮ ಫಸ್ಟ್ ಇಷ್ಟಪಟ್ಟಿದ್ದು ಚಾಯರ್ನಲ್ಲ ಅಂತ, ನಮ್ಮ ಅಪ್ಪನೇ ಅಂತ. ಅದಾದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ನಾನು ಸೈಲೆಂಟ್ ಆಗ್ಬಿಟ್ಟೆ ಅಂದಾಗ ಇವ್ನು ಹೇಳ್ತಾನೆ, ಓ ಇದು ಬೇರೆ ನಡೆದಿದ್ಯಾ, ಅದ್ರಲ್ಲೂ ಇವ್ನ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನಂದ್ರೆ ಅವತ್ತು ಥಿಯೇಟರ್ ಕೂಡ ನಿನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಲ್ಲ, ಅದು ಕೂಡ ನಮ್ ಚಾಯರ್ಗೋಸ್ಕರನೇ, ಅಂದ್ರೆ ನಮ್ಮ ಅಪ್ಪಗೋಸ್ಕರನೇ. ಯಾಕಂದ್ರೆ ಅವ್ರಿಗೊಂದು ಆಕ್ಸಿಡೆಂಟ್ ಆಗುತ್ತೆ, ಅದರಿಂದ ಅವ್ರಿಗೆ ಫ್ಯೂಚರ್ ಅಲ್ಲಿ ಕಿವಿನೂ ಕೇಳಿಸ್ದೆ ಮಾತು ಬರ್ದೆ ಆಗ್ಬಿಡುತ್ತೆ. ಆತರ ಆಗ್ಬಾರ್ದು ಅಂತ ಆಕ್ಸಿಡೆಂಟ್ ತಡಿಬೇಕು ಅಂತ ಹೇಳ್ಬಿಟ್ಟೆ ನಾನು ಅವತ್ತು ಥಿಯೇಟರ್ ಹತ್ರ ಹೋದೆ. ಅದನ್ನ ಬಿಟ್ಟು ನಿನ್ನ ಬೇಕಂತ ನಾನೇನ್ ಬಿಟ್ಬಿಟ್ಟು ಹೋಗಿಲ್ಲ ಅಂದಾಗ ಅದ್ ಇವಳಿಗೂ ಅರ್ಥ ಆಗುತ್ತೆ. ಸರಿ ನನ್ಗೆ ಅರ್ಥ ಆಯ್ತು ಬಿಡು ಅಂತ ಹೇಳ್ತಾಳೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಚಾಯರ್ನ ತೋರಿಸ್ತಾರೆ. ಅವ್ರು ಬಂದು ಹೀರೋದು ಪೇಜರ್ಗೆ ಒಂದು ವಾಯ್ಸ್ ಮೇಲ್ ನ ಕಳಿಸ್ತಾರೆ. ನೀವ್ ಲವ್ ಮಾಡ್ಬೇಕಂದ್ರೆ ಹೋಗೋದಕ್ಕೆ ಬೇರೆ ಜಾಗನೇ ಇಲ್ವಾ, ನಮ್ ತರ ಗುಂಪಲ್ಲೇ ಬಂದು ಗೋಯಿಂದ ಹಾಕ್ಬೇಕಾ, ಬೇರೆ ಕೆಲ್ಸನೇ ಇಲ್ಲ ನಿಮ್ಗೆ. ಸರಿ ಹೆಂಗೋ ಬರೋದ್ ಬಂದ್ಬಿಟ್ಟಿದೀರಾ, ಒಂದ್ ಸ್ಟೇಷನ್ ಇಂದನೇ ಇಳ್ಕೊಂಡ್ಬಿಟ್ಟಿದೀರಾ, ಯಾರಿಗಾದ್ರೂ ಏರ್ಪಾಡ್ ಮಾಡ್ತೀನಿ ನಾನು, ಅವ್ರ ಬಂದಿನ ಕರ್ಕೊಂಡ್ ಬರ್ತಾರೆ, ಅಲ್ಲೇ ಇರು ಅಂತ ಹೇಳಿ ಒಂದು ವಾಯ್ಸ್ ಮೇಲ್ ನ ಕಳಿಸ್ತಾರೆ. ಈಗ ಹತ್ರ ವಾಯ್ಸ್ ಮೇಲ್ ಎಲ್ಲ ಕಳಿಸಿದ್ದಾದ್ಮೇಲೆ ಎಲ್ಲರೂ ನಡ್ಕೊಂಡ್ ಬರ್ತಾ ಇರ್ತಾರೆ. ಯಾವ್ದೊಂದು ರೂಮ್ ನ ಬುಕ್ ಮಾಡಿರ್ತಾರಲ್ಲ, ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆ ಗ್ಯಾಂಗ್ ಅಲ್ಲಿ ಇರ್ತಾರಲ್ಲ ಬೇರೆ ಮೆಂಬರ್ಸ್, ಅವರೆಲ್ಲ ಯಾಂಗ್ ಹತ್ರ ಹೋಗ್ಬಿಟ್ಟು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಲ್ರೆಡಿ ನಮ್ ಹೀರೋ ಮತ್ತೆ ಇವನ ಇಲ್ಲ ಅಂತ ಹೇಳಿ ಚಾಯ್ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಇವ್ರು ಬೇರೆ ಈ ಚೇಷ್ಟೆ ಮಾಡ್ತಾ ಇರೋದು ನೋಡ್ಬಿಟ್ಟು ಇನ್ನೂ ಬೈತಾ ಇರ್ತಾರೆ. ಭಯ ಮುಚ್ಕೊಂಡು ನಿಮ್ ಕೆಲಸ ನೀವ್ ನೋಡ್ರೋ, ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ರೆ ನೀವು ಬೇರೆ ಸೆಲೆಕ್ಟ್ ಆಗಿ ಹೋಗ್ರೋ ಮುಂದ್ಗಡೆ ಬ್ಯಾಗ್ ಎತ್ಕೊಂಡು ಅಂತ ಕೂಗ್ತಾ ಇರ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಜಾಕೆ ಬಂದಿರೋದು ಬೇರೆ ಯಾರು ಅಲ್ಲ, ಆ ವಿಡಾ ಶಾಪ್ ಅಂಕಲ್, ಆ ಪಾಸ್ಟ್ ಅಲ್ಲಿ ಇರ್ತಾರಲ್ಲ ಆ ಅಂಕಲ್. ಈಗ ಹೀರೋ ಮತ್ತೆ ಇವನ ಕೂಡ ಸ್ಟೇಷನ್ ಇಂದ ಹೊರಗಡೆ ಬರ್ತಾರೆ. ಅದ್ರಲ್ಲಿ ಇವನನ್ನ ನೋಡಿದ ತಕ್ಷಣ ಅಂಕಲ್ ಸ್ವಲ್ಪ ಶಾಕ್ ಆಗ್ತಾರೆ, ಯಾಕಂದ್ರೆ ಅವ್ರ ಮಗಳು ಮಿನ್ಹೋ ತರತಾನೆ ಇರ್ತಾರೆ, ಈ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂತ. ಅದಾದ್ಮೇಲೆ ಇವ್ರು ನೋಡ್ತಾ ಇರೋದನ್ನ ನೋಡ್ತಾ ಹುಡುಗಿ ಹೇಳ್ತಾಳೆ, ಅಂಕಲ್ ನೀವ್ ಅವತ್ತು ಕಾನ್ಸರ್ಟ್ ಕೂಡ ನಮ್ ಸ್ಕೂಲ್ ಹತ್ರ ಬಂದಿದ್ರಿ ತಾನೆ. ಸಾರಿ ಅಂಕಲ್, ನಾನು ಅವತ್ತು ತುಂಬಾನೇ ಬೇಜಾರಾಗಿದ್ದೆ, ಅದಕ್ಕೆ ನೀವು ನನ್ನ ಮಾತಾಡಿಸಿದಾಗ ಮತ್ತೆ ಕರ್ಚೀಫ್ ಕೊಟ್ಟಾಗ ಕೂಡ ನನಗೆ ಸರಿಯಾಗಿ ಮಾತಾಡಕ್ಕಾಗಿಲ್ಲ, ಸಾರಿ ಅಂದಾಗ ಆ ಅಂಕಲ್ ಕೂಡ ಇಟ್ಸ್ ಓಕೆ ಮಾ, ಪರವಾಗಿಲ್ಲ, ಬನ್ನಿ ಕಾರ್ ಹತ್ತಿ ಅಂತ ಹೇಳ್ತಾರೆ. ಆತರ ಕಾರಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ ಅಲ್ಲಿರೋ ಮಿರರ್ ಅಲ್ಲಿ ಇವನನ್ನ ನೋಡ್ತಾನೆ ಇರ್ತಾರೆ. ಇವನಾಗ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ರು ಯಾಕೆ ಹಿಂಗ್ ನೋಡ್ತಿದಾರೆ ಅಂತ ಅವಳೆ ಕೇಳ್ತಾಳೆ. ಏನ್ ಅಂಕಲ್, ನನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರೋರ್ನ ಯಾರಾದ್ರೂ ನೋಡ್ದಂಗಿದ್ಯಾ ಅಂದಾಗ ಆ ಅಂಕಲ್ ಕೂಡ ಹೌದು ಮಾ, ನನ್ ಗೊತ್ತಿರೋರ್ ತರನೇ ಇದೆಯಾ ನೀನು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರೇ ಹೀರೋನ ನೋಡ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಅವತ್ತು ನಮ್ ಶಾಪ್ ಹತ್ರ ಹೊರಗಡೆ ಕೂತಿರ್ಬೇಕಾದ್ರೆ ಯಾವ್ದೋ ಹುಡುಗಿನ ಇಷ್ಟ ಪಡ್ತಾ ಇದೀನಿ, ಆ ಹುಡುಗಿಗೆ ಮತ್ತೆ ನನ್ಗೆ ಒಂದು 28 ವರ್ಷ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೆ, ಈ ಹುಡುಗಿನೇನ ಅಂತ ಹೇಳಿದ ತಕ್ಷಣ ಇವನಿಗೆ ಗೊತ್ತಾಗೋಯ್ತು. ಇವನ ಸರಿಯಾಗಿ ನಗದ್ ಬಿಡ್ತಾಳೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಕರ್ಕೊಂಡ್ಬಂದು ಅವ್ರಿಗಿರೋ ಹೋಟ್ಲ್ ಹತ್ರ ಕೂಡ ಬಿಟ್ಬಿಟ್ರು. ಇವಾಗ ಅವ್ರಿಬ್ರು ಹಂಗೆ ಹೋಟ್ಲ್ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಆ ಹೊರಗಡೆ ಹೀರೋ ಹಿಡಿದಿಟ್ಕೊಂಡು ಹೇಳ್ತಾನೆ, ನಾವು ಫ್ಯೂಚರ್ ಇಂದಾನೆ ಬಂದಿರೋದಂತ ಯಾರ ಹತ್ರನೂ ಹೇಳ್ಬೇಡ, ಅದ್ರಲ್ಲೂ ಈಗ ನಿನ್ನ ಹತ್ರ ಇದೆಲ್ಲ ಫೋನು, ಅದನ್ನ ಬಂದು ಯಾರಿಗೂ ತೋರ್ಸ್ಲೇಬೇಡ, ಇಷ್ಟು ದಿನ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೋ ಇವಾಗ ಹಂಗೆ ಮೇಂಟೈನ್ ಮಾಡೋ ಅಂದಾಗ ಅವಳು ಹೇಳ್ತಾಳೆ, ಸಾಕು ಅದೆಲ್ಲ ನನಗೆ ಚೆನ್ನಾಗ್ ಗೊತ್ತು, ನೀನು ನನ್ನ ನಮ್ಮಮ್ಮ ಅಂತ ಅನ್ಕೊಂತಾನೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಹಂಗಾದ್ರೆ ನನ್ಗೂ ನಿನ್ಗೂ ಒಂದ್ ನಮ್ಮಮ್ಮಗೂ ನಿನ್ಗೂ 28 ವರ್ಷ ಡಿಫ್ರೆನ್ಸ್ ಇದೆ ಅಂತ ಗೊತ್ತಿದ್ದು ಕೂಡ ಕಿಸ್ ಮಾಡಿದ್ಯಾ, ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳಿ ಹಂಗೆ ಅವನ್ನ ಗೇಲಿ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಇಬ್ರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿದ ತಕ್ಷಣ
ತಕ್ಷಣ ಚಾಯ್ ಅಂತೂ ಸರಿಯಾಗಿ ಬೈತಾ ಇರ್ತಾರೆ. ಏನೋ ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಲವ್ ಮಾಡೋದಕ್ಕೆ ಈ ಜಾಗನೇ ಸಿಗ್ತಾ ನಿಮ್ಗೆ, ಸರಿ ಆಯ್ತು ಹೋದ್ರೆ ಅಂತ ಅಂದ್ರೆ ಕೂಡ ಹೇಳ್ದೆ ಕೇಳ್ದೆ ಒಂದ್ ಸ್ಟೇಷನ್ ಹಿಂದೆನೆ ಹೇಳ್ಕೊಂಡ್ಬಿಟ್ಟಿದ್ಯಲ್ವೋ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ ಹೇಳಿ ಸರಿಯಾಗಿ ಬೈತಾರೆ. ಅದಾದ್ಮೇಲೆ ಸರಿ ಆಗಿದ್ದಾಯ್ತು, ಹೇಗಿಯೋ ಅಲ್ವಾ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಏನಂತ ನೋಡಿದ್ರೆ, ನೀನು ಟ್ರೈನ್ ಇಂದ ಇಳಿಯೋದಕ್ಕೂ ಮುಂಚೆ ನಿನ್ ಕೈಲಿ ಏನೋ ಇಟ್ಕೊಂಡಿದ್ದಲ್ಲ ಬ್ಲಾಕ್ ಕಲರ್ ಆಗಿ ಬಾಕ್ಸ್ ತರ, ಅದೇನದು ಕೊಡು ಅಂದಾಗ ಇವ್ನಿಗೆ ಸಖತ್ ಶಾಕ್ ಆಗುತ್ತೆ. ಏನಪ್ಪ ಇನ್ನು ಜ್ಞಾಪಕ ಇಟ್ಕೊಂಡಿದ್ದಾನೆ ಅಂತ, ನೀವು ಅದನ್ನ ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ, ಅದೆಲ್ಲ ಏನಿಲ್ಲ ಅಂದಾಗ ಮರ್ಯಾದಾಗ ಎತ್ಬಿಡು ಇಲ್ಲ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅವ್ನು ಕೂಡ ಏನಿಲ್ಲ ಅಂತ ಎಷ್ಟೋ ಮ್ಯಾನೇಜ್ ಮಾಡಕ್ಕೆ ನೋಡ್ತಾನೆ. ಅದು ಅವ್ರು ಬಿಡ್ತಲ್ಲ, ಫಸ್ಟ್ ಅದನ್ನ ಎತ್ತು ಅಂತ ಹೇಳಿ ಹೆಂಗೋ ಕಿತ್ತಾಡ್ಕೊಂಡು ಎತ್ಕೊಂಡ್ಬಿಟ್ರೆ ಅದನ್ನ. ಬಟ್ ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ, ಏನೋ ಇದು ನೋಡಕ್ ಈ ತರ ಡಿಫ್ರೆಂಟ್ ಆಗಿದೆ ಅಂದಾಗ ಇವ್ನು ಹೇಳ್ತಾನೆ, ಅದೊಂದು ವಾಯ್ಸ್ ರೆಕಾರ್ಡರು ಈಗ ತಾನೇ ಫಾರಿನ್ ಇಂದ ಬಂತು, ನಾವ್ ಅಪ್ಪ ಕೊಟ್ರು, ಆದ್ರೆ ನಿಮ್ಗೆಲ್ಲ ತೋರ್ಸೋದು ಯಾಕೆ ಅಂತ ಹೇಳಿ ಅದನ್ನ ಬಚ್ಚಿಟ್ಕೊಳ್ತಾ ಇದ್ದೆ ಅಂದಾಗ ಇದನ್ನ ಚಾರ್ ಕೂಡ ನಂಬಿಟ್ರು. ಸರಿ ಆಯ್ತು ಬಿಡು ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ಮೇಲೆ ಅವ್ರಿಬ್ರು ಒಳಗಡೆ ಬರೋದಕ್ಕೂ ಮುಂಚೆ ಒಳಗಡೆ ನೋಡಿದ್ರೆ ಇವನ ಕೂತ್ಕೊಂಡು ಈ ಫ್ಯೂಚರ್ ಅಲ್ಲಿ ಆಡಿರ್ತಾರಲ್ಲ ಹಾಡು, ಅದನ್ನೆಲ್ಲ ಒಂದೊಂದಾಗಿ ಎತ್ತಿ ಬಿಡ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಅವರೆಲ್ಲ ಸೂಪರ್ ಆಗಿ ಆಡ್ತಾ ಇದೆಯಾ ಅಂತ ಹೇಳಿ ಅವಳನ್ನ ಹೊಗಳ್ತಾ ಇರ್ತಾರೆ. ಅವಳಿಗೆ ಸಖತ್ ಖುಷಿ. ಅದೇ ಟೈಮಲ್ಲಿ ಇವ್ಳು ಹೇಳ್ತಾಳೆ, ಇದಕ್ಕೆ ನೀವು ಇಷ್ಟು ಸಂತೋಷ ಪಡ್ತಾ ಇದೀರಾ, ನನ್ನ ಹತ್ರ ಇನ್ನೂ ಒಂದು ಹಾಡಿದೆ ಇರಿ ಅದನ್ನ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನ್ ಅದನ್ನ ಆಡಕ್ ಬರ್ತಾಳೆ. ಅಷ್ಟರಲ್ಲಿ ನಮ್ ಹೀರೋ ಕೇಳಿಸ್ಕೊಂಡು ಅಯ್ಯೋ ಬೇಡ ಅಂತ ಹೇಳಿ ಓಡ್ ಬಂದವಳು ಬಾಯಿನ ಮುಚ್ಕೊಂಡು ಹಂಗೆ ಆಚೆ ಕಡೆ ಹೇಳ್ಕೊಂಡ್ ಬರ್ತಾನೆ. ನೀನೇ ನಿನ್ ಪಾಡ ನಿನ್ ಫ್ಯೂಚರ್ ಅಲ್ಲಿ ಇರೋ ಸಾಂಗ್ ನೆಲ್ಲ ಇಲ್ಲಿ ಆಡ್ತಾ ಇದೀಯಾ, ನಾವ್ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಮೀನ್ಸ್ ಇವಾಗ ನಾವ್ ಪಾಸ್ಟ್ ಅಲ್ಲಿ ಇದೀವಲ್ಲ, ಇಲ್ಲಿ ನಾವ್ ಏನೇ ಒಂದು ಮಿಸ್ಟೇಕ್ ನ ಮಾಡಿದ್ರು ಕೂಡ ನಮ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಈ ತರ ಎಲ್ಲ ನೀನ್ ಆಡಬಾರ್ದು ಅಂದಾಗ ಅವಳು ಹೇಳ್ತಾಳೆ, ಒಂದು ಹಾಡಾಡೋದ್ರಿಂದ ಏನೋ ಆಗುತ್ತೆ ಪ್ರಾಬ್ಲಮ್, ಇಷ್ಟೊತ್ತು ನಾನು ಆಡ್ತಾ ಇದ್ದಿದ್ದು ಹಾಡೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ ಬರೋ ಲಿರಿಕ್ಸ್ ಎಲ್ಲ ಕೇಳಿಸ್ಕೊಂಡು ನಾನೇ ಮಾಡಿರೋದು ಅಂತ ಹೇಳಿ ಅವರೆಲ್ಲ ನನ್ನ ಹೊಗಳ್ತಾ ಇದ್ರು. ನನ್ಗೆ ಫೀಲ್ ತುಂಬಾನೇ ಇಷ್ಟ ಆಗಿದೆ, ಅವ್ರು ನನ್ನ ಹತ್ರ ಹೊಗಳ್ತಾ ಇರ್ಬೇಕು ಅಂತ ಹೇಳಿ ಫುಲ್ ಖುಷಿ ಪಡ್ತಾಳೆ. ಹೀರೋ ಅಂತಾನೆ, ನಿನ್ನಂತ ಮೆಂಟಲ್ ನೆಲ್ಲ ಇಟ್ಕೊಂಡು ನಾನು ಹೆಂಗ್ ಮ್ಯಾನೇಜ್ ಮಾಡೋದು ಗೊತ್ತಾಗ್ತಾ ಇಲ್ವ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯಾಂಗ್ ನ ತೋರಿಸ್ತಾರೆ. ಯಾಂಗ್ ಸಪರೇಟ್ ಆಗಿ ಕೂತಿರ್ಬೇಕಾದ್ರೆ ಆ ಟೀಮ್ ಅಲ್ಲಿ ಇರೋನೇ ಒಬ್ಬ ಹೋಗ್ಬಿಟ್ಟು ಅವಳನ್ನ ಇಂಪ್ರೆಸ್ ಮಾಡ್ಬೇಕನ್ನೋ ಹೆಸರಲ್ಲಿ ಹೋಗ್ಬಿಟ್ಟು ಏನೋ ಬರ್ದ್ಬಿಟ್ಟು ಸುಮ್ನೆ ಬರ್ತೀಯಾ ಹೊರಗಡೆ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಕರೀತಾನೆ. ಆದ್ರೆ ಯಾಂಗ್ ಬಂದ್ಬಿಟ್ಟು ಇಲ್ಲ ನನ್ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಅವ್ನಿಗೆ ಶೇಪ್ ಔಟ್ ಆಗೋಯ್ತು. ಇದನ್ನ ಬೇರೆ ಮೆಂಬರ್ಸ್ ಎಲ್ಲ ಕೂಡ ನೋಡ್ಬಿಟ್ಟು ಸರಿ ಬಾರೋ ಅವಳಿಗೆ ಇಷ್ಟ ಇಲ್ಲ, ನೀನು ಕೊಟ್ಟಿಟ್ಟಿರೋದಷ್ಟೇ ಅಂತ ಹೇಳಿ ಅವ್ಳು ನಂಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ಹತ್ರ ಯಾಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಬುಷಸ್ ಇಂದ ಒಬ್ರು ಎದ್ದು ಬರ್ತಾರೆ. ಯಾರಂತ ನೋಡಿದ್ರೆ ಚಾಯ್ ಅವರು. ತಲೆ ಮೇಲೆಲ್ಲ ಫುಲ್ ಆಗಿ ಎಲೆ ಎಲ್ಲ ಇರುತ್ತೆ, ಕೈಯಲ್ಲಿ ಬೇರೆ ಕ್ಯೂಟ್ ಆಗಿ ಚಿಕ್ಕದಾಗಿ ಒಂದು ಬೆಕ್ಕಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಅದನ್ನ ಕೊಟ್ಬಿಟ್ಟು ಯಾಂಗ್ ಅವ್ರನ್ನ ಕೇಳ್ತಾರೆ, ಹೌದು ಆ ಬೆಕ್ಕಗೂ ಮತ್ತೆ ನನ್ಗೆ ಒಂದು ಮ್ಯಾಚಿಂಗ್ ಇದೆ, ಏನಂತ ಹೇಳಿ ನೋಡೋಣ ಅಂದಾಗ ಯಾಂಗ್ ಏನ್ ಅರ್ಥ ಆಗ್ತಾ ಇಲ್ಲ. ಆಗ ಚಾಯ್ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನನ್ ಕಣ್ಣತ್ರ ಒಂದ್ ಮಚ್ಚೆ ಇದೆ, ಅದೇ ತರ ಬೆಕ್ಕು ಬಾಯಿ ಹತ್ರ ಕೂಡ ಒಂದ್ ಮಚ್ಚೆ ಇದೆ, ಇಬ್ರಿಗೂ ಮುಖದಲ್ಲಿ ಮಚ್ಚೆ ಇದೆ ಅಂತ ಹೇಳಿ ಅವಳ ಹತ್ರ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಯಾಂಗ್ ಅವ್ರು ಕೂಡ ಹೇಳ್ತಾರೆ, ನಾನು ನಿಮ್ಗೆ ಅಂತ ಒಂದು ಹೆಸರನ್ನ ಇಟ್ಟಿದ್ದೀನಿ, ಏನ್ ಗೊತ್ತಾ, ತುಂಬಾನೇ ಕ್ಲಿಯರ್ ಆಗಿರೋ ವಾಯ್ಸ್ ಅಂತ. ಯಾಕಂದ್ರೆ ತುಂಬಾ ಜನ ನನ್ನ ಹತ್ರ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಯಾರೇ ಏನೇ ಮಾತಾಡಿದ್ರು ನನ್ಗಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ನೀವ್ ಮಾತಾಡೋದ್ ಮಾತ್ರ ನನ್ಗಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗೋ ತರ ನೀನು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತೀಯಾ. ಇನ್ನೂ ರಿಯಲ್ ಆಗಿ ಹೇಳ್ಬೇಕಂದ್ರೆ ಕಿವಿಯಾರ ಕೇಳಿಸ್ಕೊಂಡ್ರೆ ಯಾವ ತರ ಇರುತ್ತೋ ಆ ತರ ಇರುತ್ತೆ ನೀನ್ ಮಾತಾಡೋ ಸೈನ್ ಲ್ಯಾಂಗ್ವೇಜ್, ನನ್ ಮನ್ಸಲ್ಲಿ ಇಳಿಯತ್ತೆ ಅಂತ ಇವಳು ತುಂಬಾನೇ ಫೀಲಿಂಗ್ಸ್ ಇಂದ ಅದೆಲ್ಲ ಮಾತಾಡ್ತಾ ಇದ್ರೆ ಚಾಯರ್ಗಂತ ಅವಳು ಮಾತಾಡ್ತಾ ಇರೋದು ನಂಗೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾರೆ. ನನ್ನನ್ನ ಅವಳ ಮನ್ಸಲ್ಲಿ ಯಾವ ಸ್ಥಾನದಲ್ಲಿ ಇಟ್ಕೊಂಡಿದ್ರೆ ಈ ತರ ಎಲ್ಲ ಅವ್ಳ ಕೈಲಿ ಯೋಚನೆ ಮಾಡಕ್ಕಾಗತ್ತೆ ಹೇಳಿ. ಇನ್ಮೇಲೆ ಯಾವತ್ತಿಗೂ ಅಷ್ಟೇ ನಾನು ಇವಳನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವಳು ಕೂಡ ಸರಿ ಟೈಮ್ ಆಯ್ತು ಬನ್ನಿ ಇಲ್ಲಿಂದ ಹೋಗೋಣ, ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಅವಾಗ ಚಾಯರ್ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ, ಎದ್ ನಿಂತ್ಕೊಂಡು ಯಾಂಗ್ ಅವ್ರಿಗೆ ಕಿಸ್ಸೆ ಮಾಡ್ಬಿಟ್ರು. ಅದಾದ್ಮೇಲೆ ಈಗ ನೈಟ್ ತೋರಿಸ್ತಾರೆ. ಎಲ್ಲರೂ ಒಂದೇ ರೂಮ್ ಅಲ್ಲೇ ಇರ್ತಾರೆ, ಎಲ್ಲರೂ ಪ್ಲಾನ್ ಮಾಡ್ತಾ ಇರ್ತಾರೆ ಸಾಂಗ್ ನೆಲ್ಲ ಯಾವ ತರ ತಯಾರಿ ಮಾಡ್ಕೋಬೇಕು, ಅಂದ್ರೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ತರ ಹಾಕ್ಬೇಕು, ಲಿರಿಕ್ಸ್ ಯಾವ ತರ ಇರಬೇಕು, ಯಾವ ಮಾಡ್ಯುಲೇಷನ್ ಅಲ್ಲಿ ಇರಬೇಕು ಅಂತ ಪ್ರತಿಯೊಂದನ್ನ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಸೂಪರ್ ಆಗಿ ಒಂದು ಟೀಮ್ ವರ್ಕ್ ನ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಯಾಂಗ್ ಮತ್ತೆ ಇವನ ಕೂಡ ಸುಮ್ನೆ ಇಲ್ಲ, ಅವ್ರು ಕೂಡ ಇವ್ರ ಟೀಮ್ ಅವ್ರಿಗೆಲ್ಲ ಏನೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರು ಒಂದ್ ಕಡೆ ಡಿಸ್ಕಸ್ ಮಾಡ್ಕೊಂಡು ಅವರು ಕೆಲಸನ ಮಾಡ್ತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಚಾಯರ್ ಬಂದು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ಅವರೇ ಲಿರಿಕ್ಸ್ ನ ಬರ್ದಿರ್ತಾರೆ. ಈಗ ಹೀರೋನೇ ಫಸ್ಟ್ ಎದ್ದೇಳೋದು, ಯಾಕೆ ಚಾಯ್ ಏನಾಯ್ತು, ಯಾಕತ್ರ ಕೂತಿದ್ದೀರಾ ಅಂದಾಗ ಚಾಯ್ ಹೇಳ್ತಾರೆ, ಏನಿಲ್ಲ ನಾನು ನೈಟ್ ಪೂರ್ತಿ ಲಿರಿಕ್ಸ್ ನ ಬರ್ದೆ, ಹೆಂಗಿದೆ ಅಂತ ಸ್ವಲ್ಪ ನೋಡು ಅಂದಾಗ ಹೀರೋ ಕೂಡ ಅದನ್ನ ನೋಡ್ತಾನೆ, ಸಕ್ಕತ್ ಶಾಕ್ ಆಗ್ತಾನೆ. ಏನ್ ಸೂಪರ್ ಆಗಿದೆ ಲಿರಿಕ್ಸ್, ಎದ್ದೇಳ್ರ ಮೇಲೆ ಚೆನ್ನಾಗಿದೆ ನೋಡ್ರಿ ಲಿರಿಕ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಖತ್ ಹೊಗಳ್ತಾ ಇರ್ತಾನೆ. ಅವರೆಲ್ಲ ಕೂಡ ಎದ್ಬಿಟ್ಟು ಸೂಪರ್ ಆಗಿದೆ, ಯಾರೋ ಬರ್ದಿದ್ದು ಅಂತ ನೋಡಿದ್ರೆ ಇದೋ ಚಾಯ್ ಅವ್ರ ಅಂತ ಹೇಳಿ ಕೈ ತೋರಿಸಿದ್ರೆ ಎಲ್ಲಿ ಕುತ್ಕೊಂಡಿರ್ತಾರೆ ಚಾಯರು. ಪಾಪ ನೈಟ್ ಎಲ್ಲ ನಿದ್ದೆ ಇಲ್ವಲ್ಲ, ಹೋಗಿ ಸೋಫಾ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ರು. ಸರಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಇವ್ರ ಪಾಡಿ ಇವ್ರ ಕೆಲಸನ ಮಾಡ್ತಾ ಇರ್ತಾರೆ. ಹೀಗಾಗಿ ಸಾಂಗ್ ಎಲ್ಲ ಮೇಕ್ ಮಾಡಿದ್ದಾಯ್ತು, ಹೆಂಗೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಏನೇನ್ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ರಲ್ಲ, ಸಣ್ಣ ರಿಹರ್ಸಲ್ ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆನೆ ಅವ್ರ ಬ್ಯಾಂಡ್ ನೆಲ್ಲ ಹಾಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಾಡು ಕೇಳಕ್ಕೆ. ಈಗ ಅವ್ರು ಆಕ್ಚುಲಿ ಇಲ್ಲಿಗೆ ಬಂದಿದ್ದೆ ಈ ಸಾಂಗ್ ಎಲ್ಲ ಮೇಕ್ ಮಾಡ್ಬೇಕು ಅಂತ ತಾನೆ, ಇನ್ ಕೆಲಸ ಮುಗಿತಿಲಿಂದ ಹೋಗ್ಬೇಕು ಅನ್ಕೊಳ್ಳೋದಕ್ಕೂ ಮುಂಚೆ ಸರಿ ಸಣ್ಣದಾಗ ಒಂದ್ ಟ್ರಿಪ್ ನ ಹಾಕೋಣ, ಮೀನ್ಸ್ ಹೊರಗಡೆ ಎಲ್ಲ ಓಡಾಡ್ಕೊಂಡ್ ಬರೋಣ ಅಂತ ಅಲ್ಲಿರೋ ಬೀಚ್ ಸೈಡ್ ಎಲ್ಲ ಹೋಗ್ಬಿಟ್ಟು ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ. ಇದ್ರೆ ಮಕ್ಕಳೆಲ್ಲ ನೀರಲ್ಲಿ ಎದ್ದು ಬಿದ್ದು ಆಡ್ತಾ ಇರೋದನ್ನೆಲ್ಲ ಆ ಮ್ಯೂಸಿಕ್ ಅಂಕಲ್ ಕೂಡ ಅಲ್ಲೇ ಕುತ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಈಗ ಹೆಂಗೋ ಟ್ರಿಪ್ ನ ಮುಗಿಸ್ಕೊಂಡು ಅವ್ರ ಊರಿಗೆ ಅವ್ರು ಬಂದ್ಬಿಟ್ರು. ಈಗ ಅವ್ರವ್ರ ಮನೆಗೆ ಹೋಗೋದಕ್ಕೂ ಮುಂಚೆ ಚಾಯ್ ಮತ್ತೆ ಯಾಂಗ್ ಅವ್ರ ಇಬ್ರೆ ನಡ್ಕೊಂಡು ಹೋಗ್ತಾ ಇರೋದು. ಇದನ್ನ ಹೀರೋ ಕೂಡ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಅಪ್ಪಾಡಿ ಹೆಂಗೋ ನಮ್ಮ ಅಪ್ಪ ಅಮ್ಮ ಇಬ್ರು ಸೇರ್ಬಿಟ್ರು ಅಂತ ಹೇಳಿ ಸಂತೋಷವಾಗಿ ನೋಡ್ತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ಚಾಯ್ ಮತ್ತೆ ಯಾಂಗ್ ಇಬ್ರು ನಡ್ಕೊಂಡು ಹೋಗ್ತಾ ಇದ್ರಲ್ವಾ, ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದಾಗ ಚಾಯ್ ಅವ್ರು ಹೇಳ್ತಾರೆ, ಇಲ್ಲಿ ನೋಡು ಇನ್ ಕೇಸ್ ನಿನ್ಗೆ ಏನಾದ್ರು ಎಮರ್ಜೆನ್ಸಿ ಒಂದ್ ಪ್ರಾಬ್ಲಮ್ ಅಲ್ಲಿ ಇದೆಯಾ ನನ್ನ ಹತ್ರ ಹೇಳ್ಬೇಕು ಅಂದಾಗ ನೀನ್ ನನ್ಗೆ ಕಾಲ್ ಮಾಡಿ ನಿನ್ ಕೇಳಿ ಮಾತಾಡಕ್ಕಾಗಲ್ಲ ಅಂತ ನನ್ಗೆ ಗೊತ್ತು, ಆದ್ರೆ ಈ ತರ ಒಂದು ಸೌಂಡ್ ಮಾಡು ಅಂತ ಯಾವ್ದೋ ಒಂದ್ ಸೌಂಡ್ ಹೇಳ್ಬಿಟ್ಟು ಈ ತರ ನೀನ್ ಸೌಂಡ್ ಮಾಡಿದಾಗ ನನ್ಗೆ ಅರ್ಥ ಆಗುತ್ತೆ
ಗೊತ್ತಾಗುತ್ತೆ ನೀನ್ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ. ಸೊ ನೆಕ್ಸ್ಟ್ ಮಿನಿಟ್ ನಾನು ಅಲ್ಲಿ ಇರ್ತೀನಿ, ನಾನು ನಿನ್ನ ಕಾಪಾಡ್ತೀನಿ ಅಂತ ತುಂಬಾನೇ ನಂಬಿಕೆ ಕೊಡೋ ತರ ಮಾತಾಡ್ತಾನೆ. ಇದರಿಂದ ಯಾಂಗ್ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಂಗಾದ್ರೆ ಚಾಯ್ ಅವ್ರ ಜೊತೆ ಇದ್ರೆ ನಾನು ತುಂಬಾನೇ ಸೇಫ್ ಆಗಿರ್ತೀನಿ ಅಂತ ಅವ್ರ ಹಂಗೆ ಫೀಲ್ ಆಗ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಆ ಪ್ರಿನ್ಸಿಪಲ್ ಲೇಡಿ ಬಂದ್ಬಿಡ್ತಾರೆ. ಸುಮ್ನೆ ಚಾಯ್ ಸುಮ್ನೆ ಇರೋದಿಲ್ಲ, ಸ್ವಲ್ಪ ತಲೆ ಹರಟೆ. ಅದ್ರಲ್ಲಿ ಚಾಯ್ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರತ್ತಲ್ವ, ಅವ್ರ ಸ್ಕೂಲ್ಗೆಲ್ಲ ಹೋಗಿದ್ರಲ್ವಾ, ಅದ್ರಿಂದ ನೋಡ್ಬಿಟ್ಟು ಏಯ್ ಯಾರೋ ನೀನೇನೋ ಮಾಡ್ತಾ ಇದೆಯಲ್ಲಿ, ಇಲ್ಗೇನಕ್ಕೋ ಬಂದೆ ಇಷ್ಟೊತ್ತಲ್ಲಿ ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಚಾಯ್ ಅವ್ರು ಬಂದ್ಬಿಟ್ಟು ಏನಿಲ್ಲ ನಾನು ಯಾಂಗ್ ಅವ್ರ ಫ್ರೆಂಡ್, ಜಸ್ಟ್ ಅವ್ರನ್ನ ಡ್ರಾಪ್ ಮಾಡಕ್ ಬಂದೆ, ಇದು ಇವಾಗ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಚಾಯ್ ಅವರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಯಾಂಗ್ ಅವ್ರು ಕೂಡ ಈ ಪ್ರಿನ್ಸಿಪಲ್ ಲೇಡಿ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ ತಾನೆ, ಏನಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಡಗೋರು ಒಳಗಡೆ ಹೊರಟೋಗ್ತಾರೆ. ಆದ್ರೆ ಒಳಗಡೆ ಹೋದ್ಮೇಲೆ ಕೂಡ ಆ ಲೇಡಿ ಸುಮ್ನೆ ಇರೋ ತರ ಇಲ್ಲ. ಏನೇ ನೀನು ಎಷ್ಟು ಕೊಪ್ಪಿದ್ರೆ ನಿನ್ಗೆ ನೈಟ್ ಮನೆಗ್ ಬಂದಿಲ್ಲ, ಬೆಳಗ್ಗೆಯಿಂದ ಎಲ್ಲೋಗಿದ್ದೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಊರ್ ಸುತ್ಕೊಂಡು ಇಷ್ಟೊತ್ತಿಗೆ ಮನೆಗ್ ಬರ್ತಾ ಇದೆಯಾ, ಅದ್ರೊಳ ಪೊರ್ಕಿ ಜೊತೆ ನಿನ್ಗೇನೆ ಕೆಲಸ, ಅವ್ನ ಜೊತೆಲ್ಲ ಊರ್ ಸುತ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಇವಳನ್ನ ಸರಿಯಾಗಿ ಬೈತಾ ಇರ್ತಾರೆ. ಇವಳು ಕೇಳ್ತಾಳೆ ಇದೇನು ನಿಮ್ ಮನೆ ಅಲ್ಲ, ಇದು ನಮ್ಮ ಅಪ್ಪ ಮನೆ, ಇಲ್ಲಿರೋ ಕೆಲ್ಸದವರೆಲ್ಲ ದುಡ್ಡು ತಗೊಂಡು ಕೆಲಸ ಮಾಡ್ಕೊಂಡು ನಿಮ್ ಮಾತ್ ಕೇಳೋ ತರ ಅಲ್ಲ, ನಾನೇ ನಿಮ್ ಮಾತ್ ಕೇಳ್ಬೇಕಾಗಿಲ್ಲ, ನಿಮ್ಗೇನು ನಾನು ಹೇಳ್ಬೇಕಾಗಿಲ್ಲ, ನಾನು ಎಲ್ಲೋಗಿದ್ದೆ ಎಲ್ಲಿ ಬಂದಿದ್ದೆ ಅಂತೆಲ್ಲ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಬೈತಾ ಇರ್ಬೇಕಾದ್ರೆ ಲೇಡಿಗೆ ಕೋಪ ಬಂದ್ಬಿಡುತ್ತೆ. ಪಟ್ ಅಂತ ಹೊಡೆದೇ ಬಿಡ್ತಾರೆ. ಎಷ್ಟು ಕೊಬ್ಬು ನಿನಗೆ, ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬಿಡ ಅಂದ್ರೆ ಮಾತಾಡ್ತಾ ಇದೀಯಾ, ಬಾಯಿದೆ ತಾನೆ, ಬಾಯಲ್ಲಿ ಮಾತಾಡೋ ಅಂದಾಗ ಅದೇ ತರ ಯಾಂಗ್ ಅವ್ರಿಗೂ ಕೋಪ ಬಂದು ಆ ಪ್ರಿನ್ಸಿಪಲ್ ಲೇಡಿನ ತಿರ್ಗಿಸ್ಕೊಂಡು ಹೊಡೆದೇ ಬಿಟ್ರು. ಹೇಳ್ತಾರೆ ನಿನ್ನ ಹತ್ರ ಓದೇ ತಿನ್ಕೊಂಡ್ ಬಿದ್ದಿರೋದಕ್ಕೆ ನಾನೇ ನಿಮ್ ಮನೆ ನಾಯಿ ಅಲ್ಲ, ಅದೆಲ್ಲ ನಿಮ್ ಕೆಲ್ಸದವ್ರ ಹತ್ರ ಇಟ್ಕೋ, ಇದು ನಮ್ಮ ಅಪ್ಪ ಮನೆ, ನಾನ್ ಹಿಂಗೆ ಇರೋದು ಅಂತ ಹೇಳಿ ಹಂಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಅವರು ಮೇಲೆ ಹೊಟ್ಟೋಗ್ತಾರೆ ರೂಮ್ಗೆ. ಹಿಂದ್ಗಡೆನೆ ಪ್ರಿನ್ಸಿಪಲ್ ಲೇಡಿ ಕೂಡ ಬರ್ತಾಳೆ. ಅವಳಿಗೆ ಇಷ್ಟು ಕೊಬ್ಬಾಗೋಯ್ತಾ ಮಾಡ್ತೀನಿ ಇರು ಅಂತ. ಯಾಂಗ್ ಅವ್ರ ತಕ್ಷಣ ರೂಮ್ಗೆ ಹೋಗ್ಬಿಟ್ಟು ಫ್ಯಾಕ್ಸ್ ಮಿಷಿನ್ ಅಲ್ಲಿ ಚಾಯ್ ಅವ್ರಿಗೆ ಒಂದು ಫ್ಯಾಕ್ಸ್ ಕಳಿಸ್ಬೇಕು, ಈ ತರ ಪ್ರಿನ್ಸಿಪಲ್ ಲೇಡಿ ನನ್ನ ಹೊಡಿತಾ ಇದಾರೆ, ಬಂದ್ ನನ್ನ ಕಾಪಾಡಿ ಅಂತ ಹೇಳಿ ಒಂದು ಫ್ಯಾಕ್ಸ್ ಕಳಿಸ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಡೆ ಜಾಗಕ್ಕೆ ಬಂದ್ಬಿಡ್ತಾರೆ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ಇದನ್ನ ಬೇರೆ ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಕೋಪದಲ್ಲೇ ಫ್ಯಾಕ್ಸ್ ಮಿಷನ್ ಐತಿ ಹೊಡೆದೇ ಹಾಕ್ಬಿಟ್ರು. ಯಾಂಗ್ ಅವ್ರಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಪ್ಲಸ್ ಯಾಂಗ್ ಅವ್ರಿಗೆ ತುಂಬಾ ಭಯ ಕೂಡ ಆಗುತ್ತೆ. ಅಷ್ಟ್ರಲ್ಲಿ ಆ ಲೇಡಿಗೆ ಸಖತ್ ಕೋಪ ಬಂದು ಫಸ್ಟ್ ಅವಳನ್ನ ಹಿಡೀರಿ ಅಂತ ಹೇಳ್ತಾರೆ. ಆದ್ರೆ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಂತ ಯಾಂಗ್ ಅವ್ರ ಅಲ್ಲಿಂದ ಓಡಕ್ಕೆ ಶುರು ಮಾಡಿದಾಗ ಇವ್ರು ಕೂಡ ಹಿಡಿಯಕ್ಕೆ ಹೋಗ್ತಾರೆ. ಈ ಟೈಮ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗಾಗಿರೋ ಒಂದು ವಿಷಯನ ತೋರಿಸ್ತಾರೆ. ಏನಂದ್ರೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಅಂದ್ರೆ ನಮ್ ಯಾಂಗ್ ಅವ್ರು ಚಿಕ್ಕವರಾಗಿರ್ಬೇಕಾದ್ರೆ ಕೂಡ ಈ ಪ್ರಿನ್ಸಿಪಲ್ ಲೇಡಿ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಅವಾಗ ಕೂಡ ಹಂಗೆ ಮೇಲಿಂದ ಕೆಳಗಡೆ ಇಳಿದು ಓಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪನೂ ಬಂದಿರ್ತಾರೆ. ಇವ್ರು ಹೋಗ್ಬಿಟ್ಟು ಇವ್ರಿಗೆ ಆಗ್ತಾರೋ ಹಿಂಸೆನೆಲ್ಲ ಅವ್ರ ಅಪ್ಪ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಿದ್ದಾರೆ, ಬಟ್ ಮಾತ್ ಬರ್ತಾ ಇಲ್ವಲ್ಲ. ಹಂಗೆ ಕೂಗಿ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರ ಅಪ್ಪಗೂ ಅರ್ಥ ಆಗ್ತಿದೆ ಏನಮ್ಮ ಏನಾಯ್ತು ಅಂತ ಹೇಳಿ ಅವ್ರ ಒಂಥರ ಕಷ್ಟ ಪಡ್ತಾರೆ. ಆದ್ರೆ ಅಷ್ಟೆಲ್ಲ ಜಾಗಕ್ಕೆ ಆ ಪ್ರಿನ್ಸಿಪಲ್ ಲೇಡಿ ಮತ್ತೆ ಅವ್ರ ಕೆಲ್ಸದವರೆಲ್ಲ ಬಂದ್ಬಿಟ್ಟು ಅವಳನ್ನ ಫಸ್ಟ್ ಅಲ್ಲಿಂದ ಹೇಳ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕಮ್ಮ ಯಾಕತ್ರ ಮಾಡ್ತಾ ಇದ್ದೀರಾ, ಅವ್ಳಿಗೆ ಯಾಕತ್ರ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಯಪ್ಪ ಕೇಳ್ದಾಗ ಕೂಡ ಆ ಪ್ರಿನ್ಸಿಪಲ್ ಲೇಡಿ ಹೇಳ್ತಾರೆ ನೀವು ಈ ತರ ಹಿಂದಕ್ಕೆ ಹಾಕೊಂಡ್ ಬರ್ಬೇಡಿ, ಅವಳನ್ನ ಮಾತಾಡ್ಸೋ ಜವಾಬ್ದಾರಿ ನಂದು, ಈ ತರ ಎಲ್ಲ ಸ್ವಲ್ಪ ಹಿಂಸೆ ಕೊಟ್ರೇನೆ ಅವಳು ಮಾತಾಡೋದು ಅಂತ ಹೇಳಿ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೆ ಹೇಳ್ತಾ ಇರ್ತಾರೆ. ನನ್ ಮಗಳು ಮಾತಾಡಿದ್ರೆ ಚೆನ್ನಾಗೇ ತಾನೇ ಇರುತ್ತೆ ಅಂತ ಹೇಳಿ ಅವರಪ್ಪ ಕೂಡ ಇದನ್ನೆಲ್ಲ ಸ್ವಲ್ಪ ಕೇರ್ ಮಾಡೋದನ್ನ ಬಿಟ್ಬಿಡ್ತಾರೆ. ಈಗ ಹಂಗೆ ಪ್ರೆಸೆಂಟ್ ತೋರಿಸ್ತಾರೆ. ಇವಾಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತರ ಇವಾಗ್ಲೂ ಹೇಳ್ಕೊಂಡೋಗಿ ಒಂದು ಡಾರ್ಕ್ ಆಗಿರೋ ರೂಮ್ ಅಲ್ಲಿ ಹಾಕ್ಬಿಡ್ತಾರೆ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಅವಳು ನಂಗೆ ಹತ್ರ ಎತ್ಕೊಂಡೋಗಿ ಡಾರ್ಕ್ ರೂಮ್ ಅಲ್ಲಿ ಹಾಕ್ತಾ ಇದ್ರು. ಇವಾಗ ಗೊತ್ತರ ಹಾಕ್ಬಿಟ್ಟು ಬಾಗಿಲನ್ನ ಹಾಕ್ಬಿಡ್ತಾರೆ. ಪಾಪ ಯಾಂಗ್ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ, ಏನ್ ಮಾಡೋದಂತ ಗೊತ್ತಿಲ್ಲದೆ ಅಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಇವ್ನ ಮತ್ತೆ ಹೀರೋನ ತೋರಿಸ್ತಾರೆ. ಹೀರೋ ಕೂಡ ಯಾಂಗ್ ಅವ್ರ ಬಗ್ಗೆ ಎಲ್ಲಾ ವಿಷಯನ ಹೇಳ್ತಾನೆ. ಅವ್ರ ಮನೇಲಿ ಅವ್ರಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಅವ್ರ ಸೈನ್ ಲ್ಯಾಂಗ್ವೇಜ್ ಕಲಿಯೋದು ಅವ್ರ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ಬೈತಾ ಇರ್ತಾರೆ. ಯಾಂಗ್ ಅವ್ರಪ್ಪ ಒಳ್ಳೆಯವರೇ, ಆದ್ರೆ ಅವ್ರ ಸೆಕೆಂಡ್ ವೈಫ್ ಇದಾರಲ್ಲ ಪ್ರಿನ್ಸಿಪಲ್ ಲೇಡಿ ರಾಕ್ಷಸಿ, ಯಾಂಗ್ ಅವ್ರನ್ನಂತೂ ತುಂಬಾನೇ ಮೋಸವಾಗಿ ನಡೆಸ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅವರೇ ಸೈನ್ ಲ್ಯಾಂಗ್ವೇಜ್ ಎಲ್ಲ ಕಲಿಯಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಅಂಕಲ್ ತುಂಬಾ ಒಳ್ಳೆಯವರೇ ಅಂತ ಹೇಳ್ತಾ ಇರ್ತಾನೆ, ಅಂದ್ರೆ ನಮ್ ತಾತ ತುಂಬಾ ಒಳ್ಳೆಯವರೇ ಅಂತ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಸರಿ ಆಯ್ತು ಮನೆಗೆ ಹೋಗೋಣ ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇವನ ಬಂದು ಮನೆಗೆ ಹೋಗೋದಕ್ಕೂ ಮುಂಚೆ ಯಾವ್ದೋ ಒಂದು ಓಲ್ಡ್ ಲೈಬ್ರರಿಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಓಲ್ಡ್ ಬ್ಯಾಂಡ್ ಹೆಸರನ್ನ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಬುಕ್ಸ್ ನ ಕೇಳ್ತಾ ಇರ್ತಾಳೆ. ಆ ಟೈಮಲ್ಲಿ ಆರ್ಟಿಕಲ್ಸ್ ಎಲ್ಲ ಬರೀತಾ ಇದ್ವಲ್ಲ, ಸೊ ಆತರ ಒಂದು ಬುಕ್ ನ ಕೇಳೋದು. ಈ ಬ್ಯಾಂಡ್ ಯಾರ್ದು, ಯಾವ್ದು ಹಳೆ ಟೀಮ್ ಅಂತ ಗೊತ್ತಿಲ್ಲ, ಇವಳೇನಕ್ಕೆ ಅದನ್ನ ಕೇಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ಮುಂದಕ್ಕೆ ನೋಡೋಣ. ಇನ್ನೊಂದ್ ಕಡೆ ಹೀರೋ ಕೂಡ ಮನೆಗೆ ಬಂದ್ಬಿಟ್ಟ ಅಲ್ವಾ, ಅದ್ರಲ್ಲಿ ಯಾಂಗ್ ರೂಮ್ ಒಳಗಡೆ ಹೋಗಿದ ತಕ್ಷಣ ಅವ್ನಿಗೆ ಗೊತ್ತಾಯ್ತು, ಯಾಕಂದ್ರೆ ಫ್ಯಾಕ್ಸ್ ಮಿಷನ್ ಎಲ್ಲ ಹೊಡೆದೋಗಿರುತ್ತಲ್ವಾ, ಸೊ ಮತ್ತೆ ಅವ್ರ ಅಮ್ಮಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅಲ್ಲಿರೋ ಕೆಲ್ಸದವ್ರನ್ನ ಹೋಗಿ ಕೇಳ್ತಾನೆ ಏನಾಯ್ತು, ಯಾಂಗ್ ಅವ್ರನ್ನ ಎಲ್ಲಿಟ್ಟಿದ್ದೀರಾ, ಅವ್ರಿಗೆ ಏನ್ ಮಾಡಿದ್ರಿ, ಮತ್ತೆ ಹೊಡೆದ್ರ ಅಂತ ಕೇಳ್ತಾ ಇದ್ರೆ ಆ ಕೆಲ್ಸದ ಲೇಡಿ ಏನು ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಮನೇಲಿರೋ ಕೆಲಸ ಮಾಡೋರೆಲ್ಲಾನು ಆ ಪ್ರಿನ್ಸಿಪಲ್ ಲೇಡಿ ಕಂಟ್ರೋಲ್ ಅಲ್ಲಿ ಇರೋರೆ. ನಮ್ ಹೀರೋ ಹತ್ರ ಕೇಳ್ತಾ ಇದ್ರು ಕೂಡ ಅವ್ರು ಯಾರು ಆನ್ಸರ್ ಮಾಡ್ತಾ ಇಲ್ಲ. ಆದ್ರೆ ನಮ್ ಹೀರೋ ಸ್ವಲ್ಪ ಬೆದರ್ಸಿ ಕೇಳ್ತಾನೆ, ಇವಾಗ ನೀವು ಆನ್ಸರ್ ಮಾಡಿಲ್ಲ ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಪೊಲೀಸ್ ಅವ್ರು ಬಂದ್ಬಿಡ್ತಾರೆ ಅಂತ ಬೆದರ್ಸಿದ್ಮೇಲೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಡಾರ್ಕ್ ಆಗಿರೋ ರೂಮ್ ನ ತೋರಿಸ್ಬಿಡ್ತಾರೆ. ಅದಾದ್ಮೇಲೆ ಹೀರೋನ ಹೆಂಗೋ ಓಪನ್ ಮಾಡೋದು, ಈ ತರ ಫಸ್ಟ್ ನೀನೇ ಬಂದು ನನ್ನ ಕಾಪಾಡ್ತಾ ಇರೋದು, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಯಾಂಗ್ ಅವ್ರು ಬಂದು ಹಂಗೆ ಸ್ಮೈಲಿಂಗ್ ಆಗಿ ಒಂದು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ರೆ ಹೀರೋಗಂತೂ ತುಂಬಾನೇ ದುಃಖ ಆಗ್ಬಿಡುತ್ತೆ. ಅವ್ನು ನೋಡೋಗಿ ಅವ್ರ ಅಮ್ಮನ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಸಾರಿ ಅಮ್ಮ, ಇಷ್ಟು ಲೇಟ್ ಆಗಿ ನಾನು ಬಂದು ನಿನ್ನ ಕಾಪಾಡ್ತಾ ಇದ್ದೀನಿ, ನಾನು ಈ ತರ ಒಬ್ಬನೇ ಬಿಡಬಾರ್ದಾಗಿತ್ತು, ನಾನು ಈ ತರ ನಿನ್ ಜೊತೆ ಬರ್ದೇ ಇರೋದಕ್ಕೆ ಇಷ್ಟು ಕಷ್ಟ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಹಗ್ ಮಾಡ್ಕೊಂಡು ಅಳ್ತಾ ಇದ್ರೆ ಯಾಂಗ್ ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ, ಇವ್ನ ಯಾಕೆ ಇಷ್ಟೊಂದು ಫೀಲ್ ಮಾಡ್ತಿದ್ದಾನೆ ಇವಾಗ ಅಂತ. ಅದಾದ್ಮೇಲೆ ಹೀರೋ ಹೇಳ್ತಾನೆ ಇಲ್ಲ ನೀವು ಇಲ್ಲಿರೋದು ಸರಿ ಬರೋದಿಲ್ಲ, ಫಸ್ಟ್ ನನ್ ಜೊತೆ ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ನೋಡಿದ್ರೆ ಆ ಪ್ರಿನ್ಸಿಪಲ್ ಲೇಡಿ ಬಿಡ್ತಾ ಇಲ್ಲ. ಹೆಲೋ ಬಾಸ್, ಏನ್ ಮಾಡ್ತಾ ಇದ್ದೀರಾ, ನೀನ್ ಬೇಕಾಗಿದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೋದು ಧಾರಾಳವಾಗಿ, ನಾನ್ ತಡೆಯೋದಿಲ್ಲ, ಆದ್ರೆ ಯಾಂಗ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ, ಅವ್ಳಿಗೆಲ್ಲೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ ಬೈತಾರೆ. ಇವ್ನು ಹೇಳ್ತಾನೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೀನಾ, ನೀವೆಲ್ಲ ಸೇರಿ ಅವಳಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ದೀರಾ, ನೀವ್ ಎಷ್ಟು ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಜಗತ್ತಿಗೆ ತೋರ್ಸೋದ್ ಬೇಡವಾ, ನಿಮ್ ಪ್ರತಿಯೊಂದು ಬಂಡವಾಳ ಕೂಡ ನಾನೇ ಬಿಚ್ಚಿಡ್ತೀನಿ, ನಾನು ಹೋಗ್ತಾ ಇದೀನಿ ಇಲ್ಲಿಂದ ಅವ್ರನ್ನ ಕರ್ಕೊಂಡು ಅಂತ ಹೇಳಿ ಅವ್ರಿಗೆ ಎದುರೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆ ಪ್ರಿನ್ಸಿಪಲ್ ಲೇಡಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವ್ನಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರೋದು. ಆದ್ರೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಪಾಪ. ಆದ್ರೆ ಇಲ್ಲಿ ಹೀರೋ ನೋಡಿದ್ರೆ ಸ್ಟ್ರೇಟ್ ಆಗಿ ಯಾಂಗ್ ನ ಬಂದು ಚಾಯ್ ಅವ್ರ ಮನೆಗೆ ಕರ್ಕೊಂಡ್ ಬರೋದು, ಅಂದ್ರೆ ಅವ್ರ ಅಜ್ಜಿ ಇರ್ತಾರಲ್ಲ ಆ ಜಾಗಕ್ಕೆ ಅಲ್ಲಿ ಕರ್ಕೊಂಡ್ ಬಂದು ನಡೆದಿರೋ
ಪ್ರತಿಯೊಂದು ವಿಷಯನ ಕೂಡ ಅಜ್ಜಿಗೆ ಮತ್ತೆ ಚಾಯ್ ಅವ್ರಿಗೆ ಹೇಳ್ತಾನೆ ಈ ತರ ಎಲ್ಲ ಆಯ್ತು ಅಂತ. ಅಜ್ಜಿಗಂತೂ ತುಂಬಾನೇ ಬೇಜಾರಾಗುತ್ತೆ, ಪಾಪ ಈ ಹುಡುಗಿಗೆ ಯಾಕಷ್ಟು ಹಿಂಸೆ ಕೊಡ್ತಾರೆ ಅಂತ. ಆದ್ರೆ ಚಾಯ್ಗಂತೂ ಸಖತ್ ಟೆನ್ಷನ್ ಆಗುತ್ತೆ. ಅವ್ರು ಆಕ್ಚುಲಿ ಅಲ್ಲಿಂದ ಎದ್ದು ಹೊಡಿಯಕ್ಕಂತಾನೆ ಹೊರಟೋಗ್ತಾರೆ. ಆಗ ಹೀರೋ ಹೇಳ್ತಾನೆ ಇರಿ ನೀವೆಲ್ಲ ಹೋಗ್ತಾ ಇದೀರಿ ಈಗ ಅಂದಾಗ, ಎಲ್ಲ ಹೋಗ್ತಾ ಇದೀನಾ, ನನ್ ಮಕ್ಕಳಿಗೆ ಒಂದ್ ಬುದ್ಧಿ ಕಾಣಿಸ್ಬಿಟ್ಟು ಬರ್ತೀನಿ, ಅದು ಲೇಡಿಗೆ ಅಷ್ಟ್ ಮಾತ್ರ ಬುದ್ಧಿ ಇಲ್ವಾ, ಇವ್ಳಿಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದಾಗ ಹೀರೋ ಹೇಳ್ತಾನೆ ಇಲ್ಲಿ ನೋಡಿ ಆ ಮನೆ ಓನರ್ ಬಂದು ಈಗ ಸದ್ಯಕ್ಕೆ ಬಿಸ್ನೆಸ್ ಟ್ರಿಪ್ ಆಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ, ಅವ್ರಿಗಿನ್ನೂ ಇದೆಲ್ಲ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾದ್ಮೇಲೆ ಅವ್ರೇನ್ ಸ್ಟೆಪ್ ಎತ್ಕೊಳ್ತಾರೋ ನೋಡೋಣ, ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ ಅವರೇ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ಯಾಂಗ್ ಅವ್ರು ಬೇರೆ ಬೇಜಾರ ಕೂತಿರ್ಬೇಕಾದ್ರೆ ಅಜ್ಜಿ ಹೋಗಿ ಮಾತಾಡಿಸ್ತಾರೆ, ಇಲ್ಲಿ ನೋಡಮ್ಮ ನೋಡಕ್ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದ್ಯಾ, ಆದ್ರೆ ದೇವ್ರ ನಿನ್ಗೆ ಈ ತರ ಒಂದು ಕೊರತೆಯನ್ನ ಇಟ್ಬಿಟ್ಟ, ಇದ್ರೂ ಪರವಾಗಿಲ್ಲ ಹೆಂಗೋ ನಮ್ಮ ಮನೇಲಿ ಇದೆಯಾ ಈಗ ನೀನು ಅಂತ ಹೇಳಿ ಅವಳಿಗೆ ಸಮಾಧಾನ ಆಗೋದರ ಮಾತಾಡ್ತಾ ಇದಾರೆ. ಬಟ್ ಪಾಪ ಅಜ್ಜಿ ಏನ್ ಮಾತಾಡ್ತಾ ಇದಾರೆ ಅಂತ ಅವಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಜ್ಜಿ ನನ್ಗೆ ಸಮಾಧಾನ ಆಗೋ ತರ ಮಾತಾಡ್ತಾ ಇದಾರೆ ಅಂತ ಗೊತ್ತು, ಆದ್ರೆ ಏನ್ ಮಾತಾಡ್ತಾ ಇದ್ರೋ ಅರ್ಥ ಆಗ್ತಾ ಇಲ್ವೇ ಅಂತ ಅವಳು ಅಂತ ಅಳ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಚಾಯ್ ಮತ್ತೆ ಹೀರೋ ಇಬ್ರು ಸ್ವಲ್ಪ ಹೊರಗಡೆ ಹೋಗಿರ್ತಾರೆ. ನಲ್ಲಿ ಕುತ್ಕೊಂಡು ಮಾತಾಡುವಾಗ ಚಾಯ್ ಅವ್ರು ಹೇಳ್ತಾರೆ, ಈಗ ಯಾಂಗಿಗೂ ನನ್ಗೂ ಮದ್ವೆ ಆದ್ರೆ ನಮ್ಗುಟ್ಟೋ ಮಕ್ಳಿಗೆಲ್ಲ ನಾನ್ ಹೆಂಗ್ ಬುದ್ಧಿ ಕಲಿಸ್ತೀನಿ, ಅವ್ರಿಗೆಲ್ಲ ನಾನ್ ಹೆಂಗ್ ಪ್ರೀತಿ ವಿಶ್ವಾಸನ ಕೊಡ್ತೀನೋ ನನ್ಗೇನು ಗೊತ್ತಾಗ್ತಾ ಇಲ್ವೇ ಅಂದಾಗ ಹೀರೋ ಕೂಡ ಹಂಗೆ ಬೇಜಾರಾಗೆ ನೋಡ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಹುಟ್ಟದಾಗ್ಲೇ ನಮ್ಮ ಅಪ್ಪ ಅಮ್ಮ ಸತ್ತೋದ್ರು, ನನ್ನ ನಮ್ಮ ಅಜ್ಜಿನೇ ಬೆಳೆಸಿದ್ದು, ಅಪ್ಪ ಅಮ್ಮ ಪ್ರೀತಿ ಹೆಂಗಿರತ್ತೆ ಅಂತ ನನಗ್ ಗೊತ್ತಿಲ್ಲ, ಇನ್ನ ನನ್ಗುಟ್ಟೋ ಮಕ್ಕಳಿಗೆ ನಾನ್ ಹೆಂಗ್ ಕೊಡ್ತೀನಿ ಅಂದಾಗ ಹೀರೋ ಸಮಾಧಾನ ಆಗೋ ತರ ಹೇಳ್ತಾನೆ, ಇಲ್ಲಿ ನೋಡಿ ನಿಮ್ ಗುಟ್ಟೋ ಮಕ್ಕಳನ್ನ ನೀವು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀರಾ, ವರ್ಲ್ಡ್ ಅಲ್ಲಿರೋ ಪೇರೆಂಟ್ಸ್ ಗಿಂತ ನೀವು ನಿಮ್ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಇವ್ನ್ ಬಂದು ಚಾರ್ಗೆ ಸಮಾಧಾನ ಆಗೋ ತರ ಹೇಳ್ತಾನೆ. ಆತರ ಮಾತಾಡಿದಾದ್ಮೇಲೆ ಅವ್ರು ಕೂಡ ಹಂಗೆ ಅವ್ರ ಮನೆ ಕಡೆನೆ ಬರ್ತಾ ಇರ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಯಾಂಗ್ ಅಂತೂ ಎಲ್ಲರ ಜೊತೆ ಚೆನ್ನಾಗಿ ಬೆರ್ತೋಗ್ಬಿಟ್ಟಿರ್ತಾಳೆ. ಅಂದ್ರೆ ಎಲ್ಲರೂ ಕುತ್ಕೊಂಡು ಸಂತೋಷವಾಗಿ ಕಾರ್ಡ್ಸ್ ಎಲ್ಲ ಆಡ್ತಾ ಇರ್ತಾರೆ. ಚಾಯ್ಗಂತೂ ಸಖತ್ ಆಶ್ಚರ್ಯ, ಪರವಾಗಿಲ್ಲ ಬಂದಿದ್ ಫಸ್ಟ್ ದಿನ ಎಲ್ಲರ ಜೊತೆ ಇಷ್ಟು ಚೆನ್ನಾಗಿ ಮಿಂಗಲ್ ಆಗಿದ್ದಾಳೆ ಅಂತ. ಆಗ ಕೂದಲು ಬಿಟ್ಕೊಂಡಿರ್ತಾನಲ್ಲ ಅವ್ನ್ ಬಂದ್ಬಿಟ್ಟು ಆ ಕಾರ್ಡ್ಸ್ ಅಲ್ಲಿ ವಿನ್ ಆಗೋ ಮೊಮೆಂಟ್ ಅಲ್ಲಿ ಇರ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಪಾಪ ಕಣೋ ಫಸ್ಟ್ ಟೈಮ್ ಹುಡುಗಿ ಗೇಮ್ ನ ಆಡ್ತಾ ಇದ್ದಾಳೆ, ಯಾಕೋ ಸುಮ್ನೆ ಹುಡುಗಿಗೆ ಹತ್ರ ಹಿಂಸೆ ಕೊಡ್ತಾ ಇದ್ದೀರಾ, ಚೆನ್ನಾಗಿರೋ ಕಾರ್ಡ್ ನ ಒಂದ್ ಹಾಕೋ, ಈ ಹುಡುಗಿ ವಿನ್ ಆಗ್ಲಿ ಅಂದಾಗ ಆ ಕೂದಲು ಬಿಟ್ಕೊಂಡ್ರೆ ಅವ್ನು ಹೇಳ್ತಾನೆ, ಗೇಮ್ ಇಸ್ ಗೇಮ್, ನಾನ್ ಹತ್ರ ಎಲ್ಲ ಬಿಟ್ಕೊಡಕ್ ಆಗಲ್ಲಪ್ಪ, ನಾನೇ ವಿನ್ ಆಗೋದು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಚಾರ್ ಕೇಳಿಸ್ಕೊಂಡೇ ಇದ್ರಲ್ಲ, ಬೇಕಂತ ಹೋಗಿ ಕಾರ್ಡ್ಸ್ ನೆಲ್ಲ ಎತ್ತಿ ತಟ್ಬಿಟ್ಟು ಅದ್ರ ಮೇಲೆ ಬಿದ್ದೋಗ್ಬಿಡ್ತಾರೆ. ಅಯ್ಯೋ ಸಾರಿ ಕಣೋ ಬೈ ಮಿಸ್ಟೇಕ್ ಬಿದ್ದೋಗ್ಬಿಟ್ಟೆ ಅಂತ ಹೇಳಿ ಅವನ ಗೇಲಿ ಮಾಡ್ತಾ ಇರ್ತಾರೆ. ಅವತ್ತಿನ ದಿನ ಹಂಗೆ ಪಾಸ್ ಆಗುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವನ ಬಂದು ಕ್ಲಾಸ್ ಅಲ್ಲಿ ಇರ್ತಾಳೆ. ಆ ಟೈಮಲ್ಲಿ ಕೂಡ ಯಾವ್ದೋ ಒಂದು ಬುಕ್ ನ ಓದ್ತಾ ಇರ್ತಾಳೆ. ಇದು ಯಾವ್ದು ಅಲ್ಲ, ಲೈಬ್ರರಿಯಲ್ಲಿ ತಗೊಂಡ್ಬಂದಿದ್ಲಲ್ಲ ಯಾವ್ದೋ ಒಂದು ಹಳೆ ಬ್ಯಾಂಡ್ ಬಗ್ಗೆ ತಿಳ್ಕೊಬೇಕು ಅಂತ ಆ ಬುಕ್. ಆಕ್ಚುಲಿ ಹಳೆ ಬ್ಯಾಂಡ್ ಬಗ್ಗೆ ಅವಳಿಗೆ ಹೆಂಗ್ ಗೊತ್ತಾಯ್ತು, ಏನಕ್ಕೋಸ್ಕರ ಹುಡುಕ್ತಿದ್ದಾಳೆ ಅಂತ ನೋಡಿದ್ರೆ ಇವ್ರೊಂದ್ ಟ್ರಿಪ್ ಹೋಗಿದ್ರಲ್ಲ, ಆ ಟ್ರಿಪ್ ಅಲ್ಲಿ ಆ ಬ್ಯಾಂಡ್ ಅಲ್ಲಿ ಗಿಟಾರಿಸ್ಟ್ ಒಬ್ಬ ಇರ್ತಾನಲ್ಲ, ಅವನ ಹತ್ರ ಹೋಗಿ ಕೇಳಿರ್ತಾಳೆ, ಹೌದು ಆ ಅಂಕಲ್ ಯಾರು, ಏನಕ್ಕೆ ಬಂದಾಗಿಂದ ನಮ್ ಜೊತೆನೆ ಇದಾರೆ, ಸಾರಿ ಇನ್ನು ಹೇಳ್ಬೇಕಂದ್ರೆ ನಮ್ ಟೀಮ್ ಏನಕ್ಕೆ ಅವ್ರು ಇಷ್ಟೊಂದು ಹೆಲ್ಪ್ ಮಾಡ್ತಿದಾರೋ ಜಾಗನೆಲ್ಲ ಕೊಟ್ಟು ಅಂದಾಗ ಇವ್ನು ಹೇಳ್ತಾನೆ, ಅವ್ರ ಬಗ್ಗೆ ನಿನ್ ಗೊತ್ತಿಲ್ವಾ, ಅವ್ರು ಒನ್ಸ್ ಅಪಾನ್ ಅ ಟೈಮ್ ಒಂದು ಗಿಟಾರಿಸ್ಟ್ ಆಗಿದ್ರು, ಯಾವ್ದೋ ಒಂದು ಫೇಮಸ್ ಆಗಿರೋ ಬ್ಯಾಂಡ್ ಅಲ್ಲಿ ಇದ್ರಂತೆ, ಸಖತ್ ಫೇಮಸ್ ಗೊತ್ತಾ ಅವ್ರ ಅವಾಗ, ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿತರ ಇದಾರೆ ಅಂದಾಗ ಇವಳು ಕೇಳ್ತಾಳೆ, ಸರಿ ಅಷ್ಟು ಫೇಮಸ್ ಅಂತೀಯಾ, ಅಷ್ಟು ಚೆನ್ನಾಗಿ ಗಿಟಾರ್ ಎಲ್ಲ ಬಾರಿಸ್ತಾರೆ ಅಂತ ಹೇಳ್ತೀಯಾ, ಇವಾಗ ಯಾಕೆ ಈ ತರ ಇದಾರೆ ಅಂದಾಗ ಅದಾ ಇವ್ರ ಹತ್ರ ಒಂದು ಬ್ಯಾಂಡ್ ಅಲ್ಲಿ ಇರ್ಬೇಕಾದ್ರೆ ಒಂದು ಫೇಮಸ್ ಆಗಿರೋ ಆಕ್ಟ್ರೆಸ್ ಜೊತೆ ಇವ್ರಿಗೆ ಸಂಬಂಧ ಇತ್ತಂತೆ, ಅವ್ರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರಂತೆ, ಅದ್ರಲ್ಲೂ ಹೇಳ್ಬೇಕಂದ್ರೆ ಆ ಆಕ್ಟ್ರೆಸ್ ಕೂಡ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ರಂತೆ. ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಈ ನ್ಯೂಸ್ ರಿಪೋರ್ಟರ್ಸ್ ಟಿವಿ ಅವರೆಲ್ಲ ಪಾಪ ಇವ್ರನ್ನ ತುಂಬಾನೇ ಅವಮಾನ ಮಾಡ್ಬಿಟ್ರು, ಪ್ಲಸ್ ಅವ್ರ ಬಗ್ಗೆ ತುಂಬಾನೇ ತಪ್ಪಾಗೆಲ್ಲ ಮಾತಾಡಿ ಪ್ರಚಾರ ಮಾಡ್ಬಿಟ್ರು, ಅದರಿಂದಾನೇ ಅವರು ಈ ಟೀಮು ಬೇಡ ಏನು ಬೇಡ ಅಂತ ಅದರಿಂದ ದೂರ ಆಗ್ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ ಎಲ್ಲ ಇರುತ್ತೆ. ಆ ಫೋಟೋಸ್ ಅಲ್ಲಿರೋ ಲೇಡಿ ಬೇರೆ ಯಾರು ಅಲ್ಲ, ಮಿನ್ಹೋಗೆ ಅಮ್ಮ, ಅಂದ್ರೆ ನೋಡಕ್ಕೆ ಸೇಮ್ ಮಿನ್ಹೋ ತರಾನೇ ಇರ್ತಾರೆ. ಮೋಸ್ಟ್ಲಿ ಫ್ಯಾಮಿಲಿ ಲೇಡಿ ಮಕ್ಳು ಯಾವ್ದೇ ಹುಟ್ಟಿದ್ರೆ ಕೂಡ ಇದೇ ತರ ಇರ್ತಾರೇನೋ, ಯಾಕಂದ್ರೆ ಅವ್ರ ಅಮ್ಮ ತರನೇ ಮಿನ್ಹೋ ಇರೋದು, ಮಿನ್ಹೋ ತರನೇ ಇಲ್ಲಿರೋ ಯೂನಾ ಇರೋದು. ಅಂದ್ರೆ ಅಂಕಲ್ಗೆ ಫಸ್ಟ್ ವೈಫ್ ಬಂದ್ಬಿಟ್ಟು ಮಿನ್ಹೋ ಅವ್ರ ಅಮ್ಮ ತಾನೆ, ಆಮೇಲೆ ತಾನೆ ಅವ್ರ ಅಮ್ಮ ಸತ್ತೋದ್ಮೇಲೆ ಇವ್ರು ಬಂದು ಮಗುನ ದತ್ತಕ್ ಕೊಟ್ಬಿಟ್ಟಿರ್ತಾರೆ, ಅದನ್ನ ಮಿನ್ಹೋ ಅವರ ದತ್ತಮ್ಮ ತಗೊಂಡು ಅವ್ರು ಫಾರಿನ್ ಹೋಗಿ ಸೆಟ್ಲ್ ಆಗಿರೋದು, ಇವಾಗ ಹಂಗೆ ಲೆಕ್ಕ ಬರೋದು. ಅದ್ರಲ್ಲೂ ಮಿನ್ಹೋಗೆ ಬಂದು ಈಗ ಗಿಟಾರಿಸ್ಟ್ ಈ ವಿಷಯನೆಲ್ಲ ಹೇಳಿದ್ಮೇಲೆ ಇವ್ರು ಫಸ್ಟ್ ಏನ್ ತಿಳ್ಕೊಳ್ತಾಳೆ ಅಂದ್ರೆ, ಹಂಗಾದ್ರೆ ಮೋಸ್ಟ್ಲಿ ಇವ್ರಿಗೆ ಬಂದು ನಮ್ಮಮ್ಮ ಬಗ್ಗೆ ಗೊತ್ತಿರ್ಬೋದು, ಇವ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಮಮ್ಮ ಏನು ಎಂತ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗುತ್ತೆ ಅಂತ ಹೇಳಿ ಇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಇವಳು ಲೈಬ್ರರಿಗೆ ಹೋಗ್ಬಿಟ್ಟು ಆ ಬ್ಯಾಂಡ್ ಹೆಸರನ್ನ ಹೇಳಿ ಆ ಬ್ಯಾಂಡ್ ಗೆ ಸಂಬಂಧಪಟ್ಟಿರೋ ಒಂದು ಆರ್ಟಿಕಲ್ ಬುಕ್ ನ ಎತ್ಕೊಂಡ್ಬಂದು ಈಗ ಓದ್ತಾ ಇರೋದು, ಅಂದ್ರೆ ಇಂಕಲ್ ಬಗ್ಗೆ ತಿಳ್ಕೋಬೇಕು ಅಂತ. ಈಗ ಬುಕ್ ಓದ್ತಾ ಇರ್ಬೇಕಾದ್ರೆ ಬುಕ್ ಅಲ್ಲಿ ಇವ್ರಿಗೆ ಹಂಗಂದ್ರೆ ಆಗ ಬಂದು ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿರತ್ತಲ್ಲ ಇವ್ರ ಫೋಟೋಸ್, ಇವ್ರು ಬಂದು ಯಾವ ಒಂದು ಆಕ್ಟ್ರೆಸ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಹೇಳಿ ಆ ಫೋಟೋ ನೋಡಿದ್ಮೇಲೆ ಇವ್ನಾಗ ಇವಾಗ ಅರ್ಥ ಆಗ್ತಿದೆ, ಹಂಗಾದ್ರೆ ಇವ್ರು ಬಂದು ನಮ್ಮ ಅಮ್ಮಗೆ ಅಪ್ಪ, ಸ್ವಂತ ಅಪ್ಪ, ಆತರ ಆಕ್ಟ್ರೆಸ್ ಇಂದ ದೂರ ಆದ್ಮೇಲೆ ಅವ್ರು ಬಂದು ಮಿನ್ಹೋ ಅವ್ರನ್ನ ಅಂದ್ರೆ ನಮ್ಮ ಅಮ್ಮನ ಬಂದು ದತ್ತಕ್ ಕೊಟ್ಬಿಟ್ಟಿದ್ದಾರೆ, ಹಂಗಾದ್ರೆ ಇವ್ರು ನನ್ಗೆ ತಾತ ಆಗ್ತಾರ ಅಂತ ಇವಾಗ ಇವಳಿಗೆಲ್ಲ ಅರ್ಥ ಆಗ್ತಾ ಇದೆ. ಅದ್ರಲ್ಲೂ ಅವಳು ಏನ್ ಅನ್ಕೊಂತಾಳೆ ಅಂದ್ರೆ, ಇಷ್ಟು ದಿನ ನನ್ನ ಬಂದು ಮಿನ್ಹೋ ಅಂತ ಅನ್ಕೊಂಡೆ ಅವ್ರು ನನ್ನ ಆತರ ಕಣ್ಣಾರ್ಸದೆ ನೋಡ್ತಾ ಇದ್ರ, ನಾನು ಯಾಕೆ ನಾರ್ಮಲ್ ಆಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಇದನ್ನ ಯೋಚನೆ ಮಾಡ್ಕೊಂಡೆ ಸ್ಟ್ರೇಟ್ ಆಗಿ ಅಂಕಲ್ ನೋಡೋದಕ್ಕೆ ಅಂತ ಮ್ಯೂಸಿಕ್ ಶಾಪ್ ಹತ್ರ ಹೋಗ್ತಾಳೆ. ಇವಳಿಗೆ ಸೇಮ್ ಮಿನ್ಹೋ ತರಾನೇ ಮಾತಾಡೋದು, ಅಪ್ಪ ನೀನು ಮತ್ತೆ ಅಮ್ಮ ಯಾವ ತರ ದೂರ ಆದ್ರಿ, ನಾನು ತಿಳ್ಕೊಳ್ಳೇಬೇಕು ಹೇಳಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಂಕಲ್ಗೆ ಶಾಕ್ ಆಗುತ್ತೆ, ಈ ಹುಡುಗಿಗೆ ಹೆಂಗ್ ಗೊತ್ತು ಈ ವಿಷಯ, ಏನಕ್ಕೆ ಈಗ ಬಂದ್ ಸಡನ್ ಆಗಿ ಕೇಳ್ತಿದ್ದಾಳೆ ಅಂತ. ಅದಾದ್ಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ, ಇವ್ರಂತೂ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಸ್ಟ್ರೇಟ್ ಆಗಿ ಫೋನ್ ಬುತ್ಕ್ ಹೋಗ್ಬಿಟ್ಟು ನಮ್ ಹೀರೋಗೆ ಕಾಲ್ ಮಾಡೋದು, ನನ್ಗೆ ತುಂಬಾನೇ ಬೇಜಾರಾಗ್ತಿದೆ, ಇದನ್ನ ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನಾನು ಅರ್ಜೆಂಟ್ ಆಗಿ ನಿನ್ನ ನೋಡ್ಬೇಕು, ಇದ್ರೊಂದು ಜಾಗಕ್ಕೆ ಬಾ ಅಂತ ಹೇಳಿದಾಗ ಹೀರೋ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅವಳು ಯಾಕೋ ತುಂಬಾ ಬೇಜಾರಲ್ಲಿ ಇದ್ದಾಳೆ ಅಂತ, ಏನ್ ವಿಷಯ ತಿಳ್ಕೊಬೇಕು ಅಂತ ಅವಳು ಹೇಳೋ ಜಾಗಕ್ಕೆ ಇವನು ಹೋಗ್ತಾನೆ. ಇವನು ಹೋಗ್ಬಿಟ್ಟು ಏನಾಯ್ತು ಯಾಕತ್ರ ಬೇಜಾರಾಗಿದ್ಯಾ ಅಂದಾಗ ಅವಳು ಹೇಳ್ತಾಳೆ, ಏನಿಲ್ಲ ಜಸ್ಟ್ ಊಟ ಮಾಡೋಣ ಬಾ ಫಸ್ಟ್ ಅಂತ ಹೇಳಿ ಕುತ್ಕೊಂಡು ತಿಂತಾರೆ. ಅದಾದ್ಮೇಲೆ ಇಬ್ರು ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಬಂದು ನಡೆದಿರೋ ವಿಷಯ
ವಿಷಯನೆಲ್ಲ ಹೇಳ್ತಾನೆ. ಈ ತರ ಯಾಂಗರ್ಗೆ ಮನೇಲಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ರಲ್ಲ, ಅದರಲ್ಲೂ ಮುಖ್ಯವಾಗಿ ನೆನ್ನೆ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಅದರಿಂದ ಈಗ ಯಾಂಗರ್ನ ಕರ್ಕೊಂಡೋಗಿ ಚರ್ ಮನೇಲಿ ಬಿಟ್ಟಿದೀನಿ. ಸದ್ಯಕ್ಕೆ ನಾನು ಅನ್ಕೊಂಡಿರೋ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ಬಿಟ್ಟೆ. ಇದಕ್ ಮೇಲೆ ನನ್ಗೆ ಫ್ಯೂಚರ್ಗೆ ಹೋಗ್ಬೇಕು ಅನಿಸ್ತಾ ಇದೆ, ಅಂದ್ರೆ ಪ್ರೆಸೆಂಟ್ ಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನಂಗೆ ನನ್ನ ತಮ್ಮನ ನೋಡ್ಬೇಕು ಅನಿಸ್ತಾ ಇದೆ. ಇನ್ಹೋ ಎಲ್ಲೋ ಇದೆಯಾ, ಏನೋ ಮಾಡ್ತಾ ಇದೆಯಾ ಅಂದಾಗ ಇವನಾಗೆ ಶಾಕ್ ಆಗುತ್ತೆ. ಏನ್ ಹೆಸರು ಹೇಳಿದೆ? ಇನ್ಹೋನಾ? ಈ ಹೆಸರನ್ನ ನಾನು ಕೇಳಿದೀನಲ್ವಾ? ಆಕ್ಚುಲಿ ನಾನು ನಿನ್ ತಮ್ಮನ ಮೀಟ್ ಮಾಡಿದೀನಿ ಅನ್ಕೊಳ್ತೀನಿ ಕಣೋ. ನಿನ್ ತಮ್ಮ ಕೂಡ ಸೇಮ್ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ ತಾನೆ ಅಂದಾಗ ಇವನಿಗೆ ಶಾಕ್ ಆಗುತ್ತೆ. ಹೌದು, ನಿನ್ಗೆ ಹೆಂಗ್ ಗೊತ್ತು? ನೀನ್ ಯಾವಾಗ ಅವನ್ನ ಮೀಟ್ ಮಾಡಿದೆ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ಕಣೋ, ನಮ್ಮಮ್ಮ ನನ್ಗೆ ಕೊಡ್ತಾ ಇದ್ದ ಹಿಂಸೆಯಿಂದ ನನ್ಗೊಂದು ಪ್ರಾಬ್ಲಮ್ ಬಂತು, ಅದರಿಂದ ನಾನು ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ನಲ್ಲ. ಆಗ ಅಡ್ಮಿಟ್ ಆದಾಗ ಪಕ್ಕದ ಬೆಡ್ ಅಲ್ಲೇ ನಿನ್ ತಮ್ಮ ಕೂಡ ಇದ್ದ ಕಣೋ. ಆ ಟೈಮಲ್ಲೇ ನಾನೇ ನಿಮ್ ತಮ್ಮನ ನೋಡಿ ಮಾತಾಡಿದ್ದು. ಅವಾಗ್ಲೇ ನಾನು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಕಲ್ತ್ಕೊಂಡಿದ್ದು. ನಿನ್ ತಮ್ಮ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಲ್ವಾ, ಅವಾಗ್ಲೇ ನಾನು ಅವನ ಹತ್ರ ಮಾತಾಡಿ ಸೈನ್ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ಕೊಂಡಿದ್ ಕಣೋ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಗೆ ಶಾಕ್ ಆಗುತ್ತೆ. ಆಕ್ಚುಲಿ ಒಂದು ವಿಷಯನ ನೆನ್ಸಿ ನೋಡ್ತಾನೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋ ಮತ್ತೆ ಅವ್ರ ತಮ್ಮ ಇಬ್ರು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡುವಾಗ ಅವ್ರ ತಮ್ಮ ಹೇಳಿರ್ತಾನಲ್ಲ, ಒಂದ್ ಹುಡುಗಿ ಬೇಕಂತ ಬಂದನ್ನ ಮಾತಾಡಿಸ್ತಾ ಇದ್ದಾಳೆ, ಅವಳು ಕೂಡ ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೋಬೇಕಂತೆ, ಅವಳು ಕೂಡ ಮುಗಿ ಕಿವಿಡಿ ಅಂತ ಎಲ್ಲ ಹೇಳಿರ್ತಾನಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇವಾಗ ಇವ್ನಿಗೆ ಅನಿಸ್ತದೆ, ಓಹೋ ಆ ಟೈಮಲ್ಲಿ ಮಾತಾಡಿದ್ ನೀನೇನಾ, ಹಂಗಾದ್ರೆ ಅವ್ನು ಬಂದು ನಿನ್ನ ಇಷ್ಟ ಪಡ್ತಾ ಇರೋದು ಅಂತ ಹೇಳಿ ಅರ್ಥ ಮಾಡ್ಕೊಂತಾನೆ. ಕಿಂತ ಮುಖ್ಯವಾಗಿ ಅವಳು ಇನ್ನೊಂದು ವಿಷಯನ ಹೇಳ್ತಾಳೆ, ಗ್ಯೋಲ್, ನೀನು ನಿಮ್ಮ ಅಪ್ಪಗೆ ಆಗೋ ಒಂದು ಆಕ್ಸಿಡೆಂಟ್ ನ ತಡೆದ್ಬಿಟ್ಟೆ ಅಂತ ತಾನೇ ಅನ್ಕೊಂಡಿದ್ಯಾ, ಆದ್ರೆ ಆಕ್ಸಿಡೆಂಟ್ ನ ನೀನ್ ತಡೆದಿಲ್ಲ ಕಣೋ. ಯಾಕಂದ್ರೆ ಇದಕ್ ಮೇಲೆನೆ ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗೋದು. ಇದನ್ನ ನಿನ್ ತಮ್ಮ ಇನ್ಹೋನೆ ನನ್ಗೆ ಹೇಳಿದ್ದು ಅಂದಾಗ ಇವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ. ಏನೋ ನನ್ ತಮ್ಮ ಹೇಳದ್ನ ಅವ್ನ್ಗೆ ಹೆಂಗೆ ವಿಷಯ ಗೊತ್ತಾಯ್ತು ಅಂತ ಹೇಳಿ ಇಬ್ರು ಹಂಗೆ ಶಾಕಿಂಗ್ ಆಗಿ ನೋಡ್ಕೊಳ್ತಾ ಇರ್ಬೇಕಾದ್ರೆ ಇದನ್ನ ಸರ್ ಬಂದು ದೂರದಿಂದ ನೋಡ್ಬಿಡ್ತಾರೆ. ಏನ್ರ ಮಾಡ್ತಾ ಇದೀರಾ ಅಲ್ಲಿ, ರೊಮ್ಯಾನ್ಸ್ ಮಾಡ್ತಾ ಇದೀರಾ ಮತ್ತೆ ಅಂತ ಹೇಳ್ಕೊಂಡು ಹಂಗೆ ಬರ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನು 2 ಎಪಿಸೋಡ್ ಬರುತ್ತೆ ಅಷ್ಟೇ. ಲಾಸ್ಟ್ ಅಂಡ್ ಫೈನಲ್ ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.